ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕೋ ಆ ಥರ ವೀಡಿಯೋಸ್ನ. ನಾನಿವತ್ತು ನನ್ನ ಮಗಳಿಗೆ ಅನ್ನಪ್ರಸನ್ನ ಮಾಡಬೇಕು. ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದ. ನೋಡೋಣ ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಪಾಪು ಇವಾಗಷ್ಟೇ ಮಲ್ಕೊಂಡ್ಳು. ನಿಮಗೆ ಗೊತ್ತಿರುತ್ತೆ ಪಾಪು ಇರೋ ಮನೆ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ. ನೀವೇ ನೋಡ್ತಿದ್ದೀರಲ್ಲ, ಅಷ್ಟು ರೂಮ್ ಕ್ಲೀನ್ ಮಾಡಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕಿತ್ತು. ಆಲ್ರೆಡಿ ಟೈಮ್ 10:30 ಆಗಿಬಿಟ್ಟಿತ್ತು. ಇವತ್ತು ಅಮ್ಮಂಗೂ ಡ್ಯೂಟಿ ಇತ್ತು. ನಮ್ಮ ಮನೆಯವರು ಕೂಡ ಹಸು ಕರು ಹಾಕಿದೆ ಅಂತ ಊರಿಗೆ ಹೋಗ್ಬಿಟ್ಟಿದ್ರು. ಒಬ್ಬಳೇ ಎಲ್ಲನೂ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮಾಡ್ತೀನಿ ಇಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪಾಪುನು ನೋಡ್ಕೊಂಡು ಈ ಕಡೆ ಎಲ್ಲ ಬಟ್ಟೆ ವಾಶ್ಗೆ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡೋ ತನಕ ಸಾಕಾಗೋಯ್ತು. ಇವತ್ತು ಸಂಜೆ ತನಕ ತುಂಬಾ ಕೆಲಸ ಇತ್ತು. ನಾನು ಅಷ್ಟು ಬೇಗ ಇದ್ದು ಎಲ್ಲರೂ ಅನ್ಕೋತಾರೆ ಇವಳು ಏನು ಮಾಡ್ತಾಳೆ, ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೇಲಿರ್ತಾಳೆ ಅಂತ ಅನ್ಕೋತೀರಾ. ಒಂದು ದಿನ ನನ್ನ ಜೊತೆ ಇದ್ದು ನೋಡಿ ನಾನು ಏನು ಅಂತ ಗೊತ್ತಾಗುತ್ತೆ. ಹೌದು, ಎಲ್ಲ ಮಾತಾಡ್ತಾರೆ ಗೀತಾ ಹಂಗೆ, ಏನು ಅವಳು ವಿಡಿಯೋ ಮಾಡ್ಕೊಂಡು ಆರಾಮಾಗವಳೆ, ಅವಳು ಏನು ಕೆಲಸ ಮಾಡ್ತಾಳೆ ಅಂತೆಲ್ಲ ಅನ್ಕೊತೀರ. ಬಟ್ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು. 5 ನಿಮಿಷ ವಿಡಿಯೋ ಮಾಡೋದ್ರಲ್ಲೇ ನೀವೆಲ್ಲನೂ ಹೇಳ್ಬಿಡೋಕ್ಕಾಗಲ್ಲ. ಅದಕ್ಕೆ ಒಬ್ರನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು, ಹಾಗೆ ಕಮೆಂಟ್ ಕೂಡ ಮಾಡಬೇಕು. ಸುಮ್ಮನೆ ಒಬ್ಬರು ಮನಸ್ಸಿಗೆ ಬೇಜಾರು ಮಾಡೋದಲ್ಲ. ಅವಳು ಏನು ಮಾಡ್ತಾಳೆ, ಏನು ಮಾಡಲ್ಲ, ಬರೀ ವೀಡಿಯೋಸ್ ಅಷ್ಟೇ ಮಾಡ್ಕೊಂಡು ನಿಂತಿರ್ತಾಳೆ, ಪಾಪುವನ್ನು ನೋಡ್ಕೋತಾಳೆ ಅಷ್ಟೇ ಅಂತ ಅನ್ಕೊತೀರ ನೀವು ಅಷ್ಟೇ. ನಾನು ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮಗೆಲ್ಲ ಮಾಡಿ ನಾನು ವೀಡಿಯೋ ಮಾಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯವರು ಗೊತ್ತು ನಾನು ಏನು ಅಂತ. ಎಲ್ಲ ಕೆಲಸನೂ ಮಾಡಿಕೊಂಡು ನಾನು 5 ತಿಂಗಳು ಮುಗಿದ ತಕ್ಷಣವೇ ನಾನು ತಣ್ಣೀರು ಮುಟ್ಕೊಂಡೆ. ತಣ್ಣೀರಲ್ಲೇ ಪಾತ್ರೆ ಎಲ್ಲ ತೊಳೆದು ಅನ್ಕೋತೀರಿ ನಾನು ಹೇಳಿದೆ ನಾನು ಪಾತ್ರೆ ಎಲ್ಲ ತೊಳಿತೀನಿ ಅಂತ. ಬಟ್ ಆದರೂ ನಮ್ಮ ರಿಲೇಟಿವ್ಸ್ ಅಂದರು, ಗೀತಾ ಗೊತ್ತಿಲ್ವಾ, ಅವಳನ್ನ ಈಗಿಂದ ನೋಡ್ತಿದ್ವ, ಆವಾಗಿರೋ ಗೀತನೇ ಬೇರೆ, ಇವಾಗಿರೋ ಗೀತನೇ ಬೇರೆ. ಆವಾಗ ಪಾಪು ಇಲ್ಲ, ಏನಿಲ್ಲ, ಸಂಸಾರ ಇರಲಿಲ್ಲ, ಆವಾಗಿದ್ದೆ ಎಂಜಾಯ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನನ್ನದೇ ಆದಂಥ ಜವಾಬ್ದಾರಿಗಳಿದೆ. ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಹಿಂಗಿರಬೇಕು, ಜನ ಹಿಂಗೆಲ್ಲ ಇದ್ದಾರೆ, ಹಿಂಗೆಲ್ಲ ಮಾತಾಡ್ತಾರೆ ಅನ್ನೋದನ್ನ ನಾನು ತುಂಬಾ ನೋಡಿದ್ದೀನಿ. ನಮ್ಮಮ್ಮ ತುಂಬಾ ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ಹೆಂಗಿರಬೇಕು, ಏನು ಮಾಡಬೇಕು ಅಂತ. ನಮ್ಮಮ್ಮ ಅಷ್ಟೆಲ್ಲ ಬುದ್ಧಿ ಹೇಳ್ಕೊಟ್ಟಿರೋದಕ್ಕೆ ಇವತ್ತು ಯಾರೂ ಇಲ್ಲ ಅಂದರೂ ನನ್ನ ಮಗುನ ನಾನು ಹೆಂಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತು. ಬೇರೆಯವ್ರ ಮೇಲೆ ನಾನು ಏನೂ ಡಿಪೆಂಡ್ ಆಗಿಲ್ಲ. ಯಾರೂ ಇಲ್ಲ ಮನೇಲಿ ಅಂತಂದರೆ ಮಗುನ ನೋಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಬಟ್ ನಾನು ಯಾರೂ ಇಲ್ಲ ಅಂದ್ರೂ ನನ್ನ ಮಗುನೂ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿರ್ತೀನಿ. ಯಾಕಂದರೆ ಸಂಜೆ ಆಯಿತು ಅಂದರೆ ಅಮ್ಮ ಡ್ಯೂಟಿಯಿಂದ ಬರೋ ತನಕನೇ 7 ಗಂಟೆ 8 ಗಂಟೆ ಆಗುತ್ತೆ. 7 ಗಂಟೆ 6:30 7 ಗಂಟೆ ಹಾಗೆ ಆಗುತ್ತೆ ಮ್ಯಾಕ್ಸಿಮಮ್ಮು. ಅವರು ಸುಸ್ತಾಗಿ ಬಂದಿರ್ತಾರೆ, ಅಲ್ಲೂ ಡ್ಯೂಟಿ ಮಾಡಿ ಬಂದು ಇಲ್ಲೂ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನನ್ನ ಗಂಡ ಅಂದರೆ ನನ್ನ ಹುಡುಗನೂ ಕೂಡ ಊರಲ್ಲಿ ಹೋಗಿ ಜಮೀನಲ್ಲಿ ಕೆಲಸ ಇರುತ್ತೆ, ಅವನೇನು ಸುಮ್ಮನೆ ಕೂತಿರಲ್ಲ. ಜಮೀನಲ್ಲಿ ಕೆಲಸ ಇರುತ್ತೆ, ಹಸುಗಳು ನೋಡ್ಕೋಬೇಕು, ಮನೇಲೇನು ಅಲ್ಲೇನು ಮನೇಲಿ ಕೆಲಸ ಮಾಡಲ್ಲ, ಅವನು ಜಮೀನೇ ಕೆಲಸ ಜಾಸ್ತಿ ಇರುತ್ತೆ. ಅವನು ಅಲ್ಲೂ ಮಾಡ್ಕೊಂಬರ್ತಾನೆ, ಇವರು ಮಮ್ಮಿನೂ ಇಲ್ಲೂ ಮಾಡ್ಕೊಂಬರ್ತಾರೆ, ಇಬ್ಬರು ಮಾಡ್ಕೊಬಂದು ಸುಸ್ತಾಗಿರ್ತಾರೆ. ಅನ್ನೋದಕ್ಕೋಸ್ಕರ ನಾನು ಅವ್ರನ್ನ ಅರ್ಥ ಮಾಡಿಕೊಂಡು ಬಂದವ್ರು ಇಲ್ಲೇನು ಮಾಡೋಕ್ಕಾಗಲ್ಲ ಅಂತ, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಪಾಪು ಮಲಗಿರೋ ತನಕನೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಯಾಕಂದರೆ ನನಗೆ ಗೊತ್ತಿದೆ ಏನು ಹೊರಗಡೆ ಹೆಂಗೆ ದುಡ್ದಾಗ ಅವ್ರಿಗೂ ಒಳಗಡೆ ಬಂದಿದ ತಕ್ಷಣ ಹಿಂಗೆ ಅನಿಸುತ್ತೆ, ಸಾಕಾಗ್ಬಿಡ್ಬೇಕು ಅನಿಸುತ್ತೆ. ಪಾಪ ಅವರು ಬಂದಾಗ ರಿಲ್ಯಾಕ್ಸ್ ಆಗಲಿ, ನೆಮ್ಮದಿಯಾಗಿ ಕೂತ್ಕೊಂಡು ಫಸ್ಟ್ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ. ನಮ್ಮಮ್ಮಂಗೆ ಡ್ಯೂಟಿ ರಜೆ ಕೊಟ್ಟಿದ್ದೆ ಬರೀ 2 ತಿಂಗಳು ಅಷ್ಟೇ. ಆ 2 ತಿಂಗಳು ಕಂಪ್ಲೀಟ್ ಆದಮೇಲೆ 3 ತಿಂಗಳಿಗೆ ಬಿದ್ದಾಗಲೇ ನಾನು ಒಬ್ಬಳೇ ಮಗುನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನಗೂ ಏನೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗ್ತಿತ್ತು, ಆಮೇಲೆ ನಾನೇ ಎಲ್ಲ ಕಲ್ತ್ಕೊಂಡೆ. ಇವಾಗ ಯಾರಿಲ್ಲ ಅಂದ್ರೂ ನಾನು ನೋಡ್ಕೊತೀನಿ ನನ್ನ ಮಗಳನ್ನ. ಅಷ್ಟಕ್ಕೆ ಪಾಪು ಇದ್ಲು, ಅವಳನ್ನ ಸ್ವಲ್ಪ ಆಟ ಆಡ್ತಾಯಿದ್ಲು. ಅವಳು ಆಟ ಆಡೋ ತನಕ ಅಷ್ಟಕ್ಕೆ ಕರೆಕ್ಟಾಗಿ ಮಮ್ಮಿ ಬಂದರು. ಮಮ್ಮಿ ಬಂದಿದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಅವರು ಅಜ್ಜಿದ್ರೇ ಅವ್ರಿಗೆ ಸಮಾಧಾನ. ಬಟ್ಟೆ ಎಲ್ಲ ಅಜ್ಜಿಟ್ಬಿಟ್ಟು ಬಂದು ಸ್ವಲ್ಪ ದೇವ್ರ ಸಾಮಾನು ತೊಳೆಯೋದಿತ್ತು, ಅದನ್ನು ತೊಳೆದ್ಮೇಲೆ ಅವರು ದೀಪ ಹಚ್ಚೋಕೆ ಹೋದ್ರು. ನಿಮಗೆ ಗೊತ್ತಿರುತ್ತಲ್ಲ ಮಗುಗೆ ಸ್ಟಾರ್ಟಿಂಗ್ ಏನು ಕೊಡ್ತಾರೆ ಅಂತ. ಪೊಟ್ಟಿಟ್ ಮಾಡ್ಕೊಂಡಿದ್ವಿ, ಅದನ್ನು 1 ಸ್ಪೂನ್ ಕೊಟ್ವಿ. ಆ್ಯಕ್ಚುಲಿ ಅವಳು ತುಂಬ ಇವಾಗ ಇಷ್ಟಪಟ್ಟೆ ತಿಂತಾಳೆ, ಸಖತ್ ಹೇಳಬೇಕು ಅಂತಂದರೆ ಅವಳಿಗೆ ತುಂಬಾ ಇಷ್ಟ. ಏನೇ ಮಾಡಿದ್ರೂ ಸ್ವಲ್ಪ ತುಪ್ಪ ಹಾಕಿ ಕೊಡಿ, ಚೆನ್ನಾಗಿರುತ್ತೆ. ನಮ್ಮಮ್ಮನೂ ಹಂಗೇ ಸ್ವಲ್ಪ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮಮ್ಮನೂ ಕೆಲಸ ಅಂತ ನಿಂತ್ಕೊಂಡ್ರು, ನನ್ನ ಗಂಡನೂ ಕೆಲಸ ಅಂತ ನಿಂತ್ಕೊಂಡ. ಸೊ ಅದಕ್ಕೆ ಮನೇಲೇ ಮಾಡೋಣ ಅಂತ ಅಂದ್ಕೊಂಡು ಮನೇಲೇ ಹೀಗೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ನನ್ನ ಮಗಳಿಗೆ ಫಸ್ಟ್ ಅನ್ನಪ್ರಸನ್ನ ಅಂತ
ಪೋಟಿಟ್ ಮಾಡಿಕೊಂಡು ತಿನ್ನಿಸಿದ್ವಿ. ಅವಳು ಇವಾಗ ಸಖತ್ ಇಷ್ಟಪಟ್ಟು ತಿಂತಾಳೆ. ಯಾಕಂದರೆ ಈ ವಿಡಿಯೋ ನಾನು ಲೇಟಾಗಿ ಮಾಡ್ತಾಯಿದ್ದೀನಿ. ಇದು ನಾನು ಆವಾಗ ನನ್ನ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ತಿನ್ಸೋಕ್ಕೆ ಶುರು ಮಾಡಿದ್ದೆ ಅವಳಿಗೆ. ಇವಾಗಂತೂ ತುಂಬ ಇಷ್ಟಪಟ್ಟು ತಿಂತಾಳೆ. ಆ್ಯಕ್ಚುಲಿ ಅದನ್ನು ನೋಡ್ತಾ ಇರ್ಬೋದು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ಅವಳು ಹೇಗೆ ತಿಂತಾಳೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.